ನಮಸ್ತೆ ಎಲ್ರಿಗೂ. ಇವತ್ತೊಂದು ಒಂದು ಒಳ್ಳೆ ಕಾರ್ಣಿಕದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ಆ ಕ್ಷೇತ್ರದ ಬಗ್ಗೆ ಈ ಹಿಂದೆನೇ ನಾನು ವ್ಲಾಗ್ ಮಾಡಿದ್ದೆ, ಅಲ್ಲಿಯ ಬಗ್ಗೆ ಹೇಳಿದ್ದೆ, ಅಲ್ಲಿಗೆ ಹೋಗಿದ್ದನ್ನು ವಿಡಿಯೋ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗೆ ಈ ಒಂದು ವರ್ಷ ನಂತರ ಮತ್ತೊಮ್ಮೆ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ನನಗೆ ಇದರ ಬಗ್ಗೆ ತುಂಬಾ ಹೇಳಲಿಕ್ಕಿತ್ತು, ಹೇಳೋದನ್ನೆಲ್ಲ ಮತ್ತೆ ಹೇಳ್ತೇನೆ. ಈಗ ನಾವು ಹೋಗ್ತಾ ಇದ್ದೇವೆ. ನಾವು ಹೋಗೋದು ಎಲ್ಲಿಗೆ ಅಂದರೆ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಹೋಸಲ ಜಾನ್ವರಿ 1ಗೆ ಹೋಗಿದ್ದೆವು. ಸೇಮ್ ಒಂದು ವರ್ಷದ ನಂತರ ಈ ಸಲ ಜಾನ್ವರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಯ ಹಲವಾರು ವಿಷಯಗಳನ್ನು, ಪವಾಡಗಳನ್ನು ಈ ಹಿಂದೆ ನಾನು ಆ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೆ. ಇದು ಎಲ್ಲಿ ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೆ. 1,00,000ಕ್ಕಿಂತ ಮೇಲಿನ ವೀಕ್ಷಣೆ ಆ ವಿಡಿಯೋಕ್ಕೆ ಬಂದಿದೆ. ಆದರೂ ಮತ್ತೊಮ್ಮೆ ಹೇಳ್ತಿದ್ದೇನೆ, ಇದು ಎಲ್ಲಿ ಅಂದರೆ ನಾವು ಮಂಗಳೂರಿಂದ ಬರೋದಾದರೆ ಮಧ್ಯದಲ್ಲಿ BC ರೋಡ್ ಅಂತ ಸಿಗ್ತದೆ. BC ರೋಡಿಂದ ನಾವು ಹೋಗ್ತಾ ಇರುವಂಥದ್ದು. ಇದು ಬೆಳ್ತಂಗಡಿ ರೋಡ್ ಅಂದರೆ ಉಜಿರೆ ಅಂತ ಮೇಯ್ನ್ ಜಂಕ್ಷನ್. ಉಜಿರೆಯಿಂದ ಸ್ವಲ್ಪ ಒಳಗೆ ಹೋಗುವಾಗ ಅಲ್ಲಿ ಒಂದು ರೈಟಿಗೊಂದು ಟರ್ನ್ ಇದೆ. ಆ ಫಸ್ಟ್ ಟರ್ನಿಗೆ ಹೋಗಬೇಕು. ಅಲ್ಲಿಂದ ಒಂದು 11 ಕಿಲೋಮೀಟ್ರ್ ಇದೆ. ಬೆಳಾಲು ಗ್ರಾಮ, ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಂತ. ಇಲ್ಲಿ ನಾನು ಹೇಳುವುದಕ್ಕಿಂತಲೂ ಒಂದು 11 ಗಂಟೆಯಷ್ಟು ಹೊತ್ತಿಗೆ ನೀವಿದ್ದರೆ ಎಲ್ಲ ಪವಾಡಗಳು, ಎಲ್ಲ ಭಕ್ತರ ಈಡೇರಿಕೆಗಳು, ಕಷ್ಟಗಳು ನಿವಾರಣೆ ಆದದ್ದಾಗಲಿ, ಇಷ್ಟಾರ್ಥಗಳು ಸಿದ್ಧಿಯಾದದ್ದಾಗಲಿ, ಎಲ್ಲ ಸಂಕಷ್ಟಗಳು ನಿವಾರಣೆ ಆದದ್ದನ್ನು ಎಲ್ಲವೂ ನೀವು ಕಣ್ಣಾರೆ ನೋಡ್ಬೋದು, ಕಿವಿಯಾರೆ ಕೇಳ್ಬೋದು. ಅಷ್ಟೊಂದು ಪವಾಡಗಳು, ಮೈ ಜುಮ್ಮೆನಿಸುವಂಥ ಕಥೆಗಳನ್ನು ನೀವು ಅಲ್ಲಿ ಕೇಳ್ಬೋದು. ಯಾರಾದರೂ ಹೋಗುವವರಿದ್ದರೆ, ದಾರಿ ಗೊತ್ತಾಗದಿದ್ದರೆ ಅಂತ ಒಂದು ದಾರಿದು ಕೂಡ ಸಣ್ಣದಾಗಿ ವಿಡಿಯೋ ಮಾಡಿದ್ದೇನೆ ನೋಡಿ. ಉಜಿರೆಯಿಂದ ಸ್ವಲ್ಪ ಒಳಗೆ ಬರುವಾಗ ನೋಡಿ, ಇಲ್ಲಿ ಒಂದು ಟರ್ನ್ ಉಂಟಲ್ಲ, ಆ ಟರ್ನಿನ ಒಳಗೆ ಹೋದರೆ ಆಯಿತು. ಇನ್ನು ನೀವು ನಿಮ್ಮದೇ ಓನ್ ವೆಹಿಕಲಲ್ಲಿ ಬರೋದಾದರೆ ಈ ರೋಟು. ಇನ್ನು ನೀವು ಬಸ್ಸಲ್ಲೆಲ್ಲ ಬರೋದಾದರೆ ಉಜಿರೆಯಿಂದ ಇಳಿದು ಅಲ್ಲಿ ರಿಕ್ಷಾ ಹಿಡಿದರೆ ರಿಕ್ಷಾದವರು ನಿಮ್ಮನ್ನು ತಂದು ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಿಡ್ತಾರೆ. 11 ಕಿಲೋಮೀಟ್ರ್ ಇದೆ ಒಳಗೆ. ಈಗ ನಾವು ಇಲ್ಲಿ ಬರುವಾಗ ಮಧ್ಯಾಹ್ನ ತನಕ, ಬೆಳಿಗ್ಗೆ ಸ್ವಲ್ಪ ಬೇಗ ಬಂದರೆ ನಮಗೆ ಎಲ್ಲವೂ ಪವಾಡಗಳು, ಭಕ್ತರ ಬಾಯಾರೆ ಅವರು ಕೊಡುವಂಥ ಹರಕೆಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಅವರ ಕಷ್ಟ ಪರಿಹಾರ ಆಗಿ, ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿ, ಅವರು ಕೊಡುವಂಥ ಹರಕೆಗಳನ್ನು ತಾಯಿಗೆ ಒಪ್ಪಿಸುವುದೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆದರೆ ನಾವಿವತ್ತು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ಅಂದರೆ BC ರೋಡಿಂದ ಸ್ವಲ್ಪ ಬರುವಾಗ ಮೊಡಂತ್ಯಾರಿಂದ ಸ್ವಲ್ಪ ರೋಡಿನ ಕೆಲಸ ಆಗ್ತಾ ಉಂಟು. ಹಾಗಾಗಿ ಸ್ವಲ್ಪ ಸ್ಲೋ ಬರಬೇಕಾಗ್ತದೆ. ಹಾಗಾಗಿ ನಾವು ಬರೋದು ಲೇಟ್ ಆಯಿತು. ತುಂಬ ಬೇಜಾರಾಯಿತು ನನಗೆ. ಯಾಕೆಂದರೆ ನಾವು ಬರುವಾಗ ನಮಗೆ ಯಾವುದೂ ನೋಡಲಿಕ್ಕೆ ಸಿಗಲಿಲ್ಲ, ಕೇಳಲಿಕ್ಕೆ ಸಿಗಲಿಲ್ಲ. ಪೂಜೆ ನಡೀತಾ ಇತ್ತು, ಹಾಗಾಗಿ ನಮಗೆ ಒಳಗೆ ಹೋಗ್ಲಿಕ್ಕೂ ಆಗಲಿಲ್ಲ. ತಾಯಿಯ ವಿಶೇಷ ಪೂಜೆ ಆದ ತಕ್ಷಣ ಎಲ್ಲರಿಗೂ ಒಳಗೆ ನಿಲ್ಲುವಂಥ ಅವಕಾಶ ಮಾಡಿಕೊಡ್ತಾರೆ. ಆರತಿ ತಗೊಳ್ಳಿಕ್ಕಾಗಲಿ, ಹಾಗೆಯೇ ಧರ್ಮದರ್ಶಿಗಳು ಕ್ಷೇತ್ರದ ಬಗ್ಗೆ ಹೇಳೋದನ್ನೆಲ್ಲ ನಮಗೆ ಒಳಗೆ ನಿಂತ್ಕೊಂಡು ಕೇಳ್ಬೋದು. ಎಲ್ಲ ಮೈ ಜುಮ್ಮೆನಿಸುವ ಕೆಲವೆಲ್ಲ ನಮಗೆ ಕೇಳಲಿಕ್ಕೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ನನ್ನ ಬದುಕಲ್ಲಿ ನನ್ನ ಮನದಾಳದಲ್ಲಿದ್ದ ಎಷ್ಟೋ ಕೋರಿಕೆಗಳು, ನಾನು ತಾಯಿಯಲ್ಲಿ ಕೇಳದ ಎಲ್ಲ ಕೋರಿಕೆಗಳು ಈ ಒಂದು ವರ್ಷದಲ್ಲಿ ಈಡೇರಿದೆ. ಹಾಗಾಗಿ ನನಗೂ ಒಂದು ತಾಯಿಗೆ ಏನಾದರೂ ಅರ್ಪಿಸಬೇಕು ಅಂತ ನನ್ನ ಮನಸ್ಸಲ್ಲಿ ಆಗಿತ್ತು. ಇಲ್ಲಿ ಹಾಗೆಯೇ ತಾಯಿ ಹತ್ರ ಮಾತಾಡ್ಬೋದು, ನಿಮ್ಮ ಕಷ್ಟಗಳನ್ನು ಕೇಳ್ಬೋದು, ಹೇಳ್ಬೋದು. ಎಲ್ಲವೂ ತಾಯಿಯಿಂದ ಪರಿಹಾರ ಸಿಗ್ತದೆ. ನಿಮಗೆ ಅದಕ್ಕೆ ಎಂಥ ₹1 ಖರ್ಚು ಕೂಡ ಇಲ್ಲ. ಆದರೆ 2-3 ದಿನ ಕಾಯಬೇಕಾಗ್ತದೆ ತಾಯಿಯ ಹತ್ರ ಮಾತಾಡಲಿಕ್ಕೆ, ಕಷ್ಟ ಹೇಳಲಿಕ್ಕೆ, ಕೇಳಲಿಕ್ಕೆ, ಎಲ್ಲದಕ್ಕೂ. ಇಲ್ಲಿ 2 ಸಲ ಪೂಜೆ ನಡೀತಾ ಉಂಟು. ಒಂದು ಸೂರ್ಯನ ಬೆಳಕಲ್ಲಿ, ಒಂದು ಚಂದ್ರನ ಬೆಳಕಲ್ಲಿ ಅಂತ. ವಾರದಲ್ಲಿ 3 ದಿನ ಆ ರೀತಿ ಪ್ರಶ್ನೆಗಳಿರ್ತದೆ. ಆದಿತ್ಯವಾರ, ಮಂಗಳವಾರ, ಶುಕ್ರವಾರ. ಪ್ರಶ್ನೆಗಳಿಗೆ ಕೂಪನ್ ಉಂಟು. ಆ ಕೂಪನಿಗೆ 2-3 ದಿನ ಕಾಯಲಿಕ್ಕೆ ಸಿಕ್ಕಿದ್ರು ಆಯಿತು, 2 ದಿನದಲ್ಲಿ ಸಿಕ್ಕಿದ್ರು ಆಯಿತು, 3 ದಿನದಲ್ಲೂ ಸಿಕ್ಕಿದ್ರು ಆಯಿತು. ಅದಕ್ಕೆ ಮಾತ್ರ ₹1 ಕೊಡಲಿಕ್ಕೆ ಇಲ್ಲ. ಆವತ್ತಿಗೆ ಮಾತ್ರ ಕೂಪನ್ ಸಿಗುವುದಿಲ್ಲ.
ಇದರ ಬಗ್ಗೆ ನನಗಿಷ್ಟೇ ಗೊತ್ತಿರೋದು, ಯಾಕೆಂದರೆ ನಾನು ಪ್ರಶ್ನೆಗೆಲ್ಲ ಹೋಗಿರಲಿಲ್ಲ. ಒಂದು ದಿನ ಆದಿತ್ಯವಾರ ಬಂದು ತಾಯಿಯ ದರ್ಶನ ಮಾಡಿ ಹೋಗಿದ್ದೆ. ಆವತ್ತು ನಾನು ಯಾವುದೇ ಹರಕೆ ಕೂಡ ಹೇಳಿರಲಿಲ್ಲ. ಆದರೆ ಬದುಕಲ್ಲಿ ಬರುವ ಕೆಲವು ಟರ್ನ್ಗಳು, ಕೆಲವು ಮೋಡ್ಗಳಲ್ಲಿ, ಒಂದೊಂದು ಕ್ಷಣಗಳಲ್ಲಿ ನನ್ನ ಬದುಕಲ್ಲಿ ಎಂತಾಯ್ತಂದರೆ, ಇವತ್ತು ನಾನು ತಾಯಿಯನ್ನು ನೆನೆಸಿಕೊಂಡಿದ್ದೇನೆ, ಅದು ನಾಳೆಯೇ ನನ್ನ ಕೋರಿಕೆ ಈಡೇರಿದೆ ಅಂತ ಕೆಲವು ಪವಾಡಗಳೇ ನನ್ನ ಬದುಕಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಈಗ ಮಹಾಪೂಜೆ ಆಗ್ತಾ ಉಂಟು, ಹೊರಗಡೆನೆ ಇಷ್ಟು ಜನ ಇದ್ದಾರೆ ನೋಡಿ. ಬಂದವರು ಈ ಪ್ರಶ್ನೆಗೆಲ್ಲ ಕೂಪನ್ಗೆ ಇರುವವರು ಇಲ್ಲಿ ಈ ರೀತಿ ಹಾಲ್ಟ್ ಆಗ್ತಾರೆ. ಇನ್ನು ಇಲ್ಲಿ ತಾಯಿಗೆ ಏನಾದರೂ ಒಪ್ಪಿಸುವುದಾದರೆ ಈ ಮಹಾಪೂಜೆಗಿಂತ ಮೊದಲು ಬರಬೇಕು, ಒಳಗೆ ಹೋಗಿ ಧರ್ಮದರ್ಶಿಗಳ ಹತ್ರನೇ ಒಪ್ಪಿಸುವಂಥದ್ದು. ಹಾಗೇನಿಲ್ಲಿ ಪೂಜೆ ಎಲ್ಲ ವಿವರ ಹಾಕಿದ್ದಾರೆ. ಇನ್ನು ಇಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಇಲ್ಲ. ನಾನು ಅನುಮತಿ ಪಡೆದು ಹಿಂದೆ ಕೂಡ ಮಾಡಿದ್ದೆ. ಈ ಸಲ ಕೂಡ ಅನುಮತಿ ಪಡೆದು ಸ್ವಲ್ಪನೇ, ಅಂದರೆ ಒಳಗಡೆ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೊರಗಡೆ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಮಾಡಿದ ಉದ್ದೇಶವೇ ಒಂದು ವರ್ಷದಲ್ಲಿ ನನ್ನ ಬದುಕಲ್ಲಿ ಏನೆಲ್ಲ ಆಗಿದೆ, ಎಷ್ಟು ಪವಾಡಗಳಾಗಿದೆ, ನಂಬಲಾಗದಷ್ಟು ಪವಾಡಗಳು ನನ್ನ ಬದುಕಲ್ಲಿ ಆಗಿದೆ. ಮನದ ಮೂಲೆಯಲ್ಲಿದ್ದ ಆಸೆಗಳೆಲ್ಲ ಈಡೇರಿದೆ ಅಂತ ಹೇಳಿದೆಲ್ಲ, ತಾಯಿಯನ್ನು ನೆನೆಸಿಕೊಂಡ ದಿನನೇ ನನಗೆ ತಾಯಿ ಪರಿಹಾರ ಕೊಟ್ಟಿದ್ದಾರೆ, ಇಷ್ಟಾರ್ಥ ನೆರವೇರಿಸಿದ್ದಾರೆ. ಹಾಗೆ ಅದನ್ನು ನಿಮ್ಮ ಜೊತೆ ಹೇಳಬೇಕು, ಅದಕ್ಕೆ ಸ್ವಲ್ಪ ಆದರೂ ವಿಡಿಯೋ ಬೇಕು ಅಂತ ನಾನಿಲ್ಲಿ ಅನುಮತಿ ಪಡೆದು ಹೊರಗಡೆಯಿಂದ ವಿಡಿಯೋ ಮಾಡಿದ್ದೆ. ಆ ಪವಾಡಗಳು ನಡೆದ ನಂತರ ನಾನು ಮತ್ತೆ ತಾಯಿಗೆ ಏನಾದರೂ ಅರ್ಪಿಸಬೇಕು ಅಂತ ಮತ್ತೆ ಬಂದಿದ್ದೆ. ಈಗ ಈ ಜಾನ್ವರಿಗೆ ಬರ್ತಿ 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ತುಂಬಾ ಇದೆ ಹೇಳಲಿಕ್ಕೆ ಹೋದರೆ. ಅಷ್ಟೆಲ್ಲ ಹೇಳಲಿಕ್ಕೆ ಈ ವಿಡಿಯೋ ತುಂಬ ಸಣ್ಣದಾಗ್ಬೋದು. ನಿಮ್ಗೇನಾದರೂ ಕೇಳಲಿಕ್ಕಿದ್ರೆ, ಅದರ ಬಗ್ಗೆ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ಕೂತ್ಕೊಂಡು ನಿಮ್ಮ ಜೊತೆ ಅದರ ಬಗ್ಗೆ ಮಾತಾಡುವ. ಈಗ ಮಹಾಪೂಜೆ ಆದ ನಂತರ ಊಟದ ವ್ಯವಸ್ಥೆ ಕೂಡ ಇದೆ. ಅನ್ನದಾನ ಸೇವೆ ಕೂಡ ಮಾಡಿಸ್ಬೋದು. ಸಾವಿರಾರು ಮಂದಿ ಇಲ್ಲಿ ಅನ್ನ ಪ್ರಸಾದ ಸ್ವೀಕರಿಸ್ತಾರೆ. ಹಾಗೇನೆ ಇಲ್ಲಿ ಫೆಬ್ರವರಿಯಲ್ಲಿ ಜಾತ್ರೆ ಕೂಡ ನಡೆಯುವುದಿದೆ. ಫೆಬ್ರವರಿ 10ರಿಂದ 14 ತನಕ ಜಾತ್ರೆ ನಡೆಯುತ್ತದೆ. ನೀವು ಕೂಡ ಒಮ್ಮೆ ಬನ್ನಿ, ತಾಯಿಯ ದರ್ಶನ ಪಡೆಯಿರಿ. ಇಲ್ಲಿ ಆಗುವ ಪವಾಡಗಳನ್ನು ನಿಮ್ಮ ಕಣ್ಣಾರೆ ನೋಡಿ, ಕಿವಿಯಾರೆ ತುಂಬಿಕೊಳ್ಳಿ. ಹಾಗೆಯೇ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಿದ್ದೇನೆ.